ಈಗ ಆಧಾರ್ ಕಾರ್ಡ್ ಅಲ್ಲಿ ಇಮೇಲ್ ಐ ಡಿಯನ್ನು ಅಪ್ಡೇಟ್ ಮಾಡಬಹುದು. ₹1 ಸಹ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಎಷ್ಟು ದಿನ ಫ್ರೀ ಇರುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಆದರೆ ನೀವು ಇಮೇಲ್ ಐ ಡಿಯನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಅಪ್ಡೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ನಾನು ಆದರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡವರೆಗೂ ನೋಡಿ. ಸೊ ಇದಕ್ಕಾಗಿ ಆಧಾರ್ ಅನ್ನೋ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅಕೌಂಟ್ ಅನ್ನ ಫಾಲೋ ಮಾಡಿಕೊಂಡು ಈ ಒಂದು ವಿಡಿಯೋನ ನನಗೆ ಶೇರ್ ಮಾಡಿ, ನಾನೇ ನಿಮಗೆ ಅಪ್ಲಿಕೇಶನ್ ಲಿಂಕ್ ಆದ್ರೆ ಸೆಂಡ್ ಮಾಡ್ತೀನಿ. ಆಪ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ. ಸೊ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಕೇಳುತ್ತೆ. ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ ಸಿಮ್ ವೆರಿಫೈ ಆಗುತ್ತೆ. ನಂತರ ನಿಮ್ಮ ಒಂದು ಫೇಸ್ ಐ ಡಿ ಅಥೆಂಟಿಕೇಶನ್ ಆದ್ರೆ ಆಗುತ್ತೆ. ಒನ್ಸ್ ಆದ್ಮೇಲೆ ನಿಮ್ಮ ಆಧಾರ್ ಅದರಲ್ಲಿ ಶೋ ಆಗುತ್ತೆ. ಈ ಒಂದು ಜಾಗದಲ್ಲಿ ಸರ್ವಿಸ್ ಅಂತ ಹೇಳಿದೆಯಲ್ವಾ ಕೆಳಗಡೆ ಬಾಟಮ್ ಅಲ್ಲಿ, ಇದನ್ನ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಹೊಸದಾಗಿ ಒಂದು ಫೀಚರ್ ಆದ್ರೆ ಆಡ್ ಆಗಿದೆ, ಗಮನಿಸಬಹುದು, ಇಮೇಲ್ ಅಂತ ಹೇಳಿ. ಸೊ ಇದನ್ನ ಕ್ಲಿಕ್ ಮಾಡಿ. ಇಲ್ಲಾದ್ರೆ ನಿಮ್ಮ ಒಂದು ಇಮೇಲ್ ಐ ಡಿ ಇರುತ್ತೆ ಅಲ್ವಾ, ಯಾವ ಒಂದು ಇಮೇಲ್ ಐ ಡಿ ವ್ಯಾಲಿಡ್ ಆಗಿರುತ್ತೋ ಅದನ್ನ ಎಂಟರ್ ಮಾಡಿ. ಸೊ ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ಯಾವ ಒಂದು ಇಮೇಲ್ ಐ ಡಿ ಎಂಟರ್ ಮಾಡಿರ್ತಾರೋ ಅದಕ್ಕೆ ಒಂದು OTP ಬರುತ್ತೆ. ಆ ಒಂದು OTP ಅನ್ನ ಇಲ್ಲಿ ಎಂಟರ್ ಮಾಡಿ ವೆರಿಫೈ ಮಾಡಿ ನಂತರ ಸಬ್ಮಿಟ್ ರಿಕ್ವೆಸ್ಟ್ ನ ಕ್ಲಿಕ್ ಮಾಡಿ. ಒನ್ಸ್ ಕ್ಲಿಕ್ ಮಾಡಿದಿರಾ ಅಂತ ಹೇಳಿದ್ರೆ ಅಕ್ನಾಲೇಜ್ಮೆಂಟ್ ಬರುತ್ತೆ. ಸೊ ವಿತಿನ್ 15 ಡೇಸ್ ಅಲ್ಲಿ ನಿಮ್ಮ ಒಂದು ಆಧಾರ್ ಅಲ್ಲಿ ಇಮೇಲ್ ಐ ಡಿ ಆದ್ರೆ ಅಪ್ಡೇಟ್ ಆಗಿರುತ್ತೆ. ಸೊ ಈಗ ಕರೆಂಟ್ಲಿ ಫ್ರೀ ಆಗಿದೆ. ಸೊ ಆಧಾರ್ ಕಾರ್ಡ್ಗೆ ನಿಮ್ಮ ಇಮೇಲ್ ಐ ಡಿಯನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಡೇಸ್ ಹೋದ್ಮೇಲೆ ಮೇ ಬಿ ₹75 ಆ ರೀತಿಯಾಗಿ ಚಾರ್ಜಸ್ ಆದ್ರೆ ಮಾಡ್ತಾರೆ. ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಅಪ್ಡೇಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಕನ್ನಡ ಟೆಕ್ ಆಂಡ್ರಾಯ್ಡ್ ಪೇಜ್ ಅನ್ನು ಫಾಲೋ ಮಾಡಿ. ಫ್ರೀ ಫಾಲೋ ಮಾಡಬಹುದು.